सीताया पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओम व्यासाय भवनाशाय श्रीशाय गुणराशे हृदयाय शुद्ध विद्याय मध्वाय नमो नमः। तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट चक्रवर्तिनं श्रीगुरुभ्यो नमः। हरि ओम। ಭೀಮಸೇನ ಜರಾಸಂಧಾದಿಗಳಿಗೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಭೀಮಸೇನ ಜರಾಸಂಧಾದಿಗಳಿಗೆ ಎಲ್ಲ ಹೇಗೆ ತಾನೇ ರುದ್ರದೇವರನ್ನು 2 ಸಲ ಬಾಹುಬಲದಿಂದಲೂ ಇನ್ನೊಂದು ಸಲ ವಾಕ್ ಯುದ್ಧದಲ್ಲಿಯೂ ಯಾವ ಥರ ತೋರಿಸಿದ್ದೇನೆ ಅಂತೇಳ್ಕೊಂಡು ಹೇಳಿದಾಗಲೂ ಜರಾಸಂಧಾದಿಗಳಿಗೆ ಇದನ್ನು ಕೇಳುವ ವ್ಯವಧಾನವೇ ಮನಸ್ಸೇ ಇಲ್ಲದ ಕಾರಣ ಆಮೇಲೆ ಸರಿ ನಿಮಗೆ ಸ್ಪಷ್ಟ ಆಗಲಿಲ್ವೋ ಅಲ್ಲ ನಿಮಗೆ ಆಗುವಂಥ ಮನಸ್ಸೇ ಇಲ್ವೋ ತೊಂದರೆ ಇಲ್ಲ. ಸೊ ಇನ್ನೂ ನಿಮಗೆ ಭಗವಂತನ ಮೇಲೆ ವಿರೋಧ ಇನ್ನೂ ಜಾಸ್ತಿ ಆಗ್ತಾ ಇರುವುದಿದ್ದರೆ ನೀವು ನನ್ನ ಹತ್ರ ಯುದ್ಧಕ್ಕೆ ಬನ್ನಿ ಅಂತ ಹೇಳ್ಬೇಕು. ಅವ್ರು ಯುದ್ಧಕ್ಕೆ ಬಂದೇ ಬಿಡಬೇಕಾ? ಯುದ್ಧಕ್ಕೆ ಬಂದಾಗ ಏನು ಮಾಡಿದ ಭೀಮಸೇನ ಅವರನ್ನೆಲ್ಲ ಹಿಮ್ಮೆಟ್ಟಿಸಿ ಜರಾಸಂಧನನ್ನು ಮಾತ್ರ ಗದಾಪ್ರಹಾರ ಮಾಡಿದಾಗ ಅವನು ಜರಾಸಂಧ ಮೂರ್ಛಿತನಾಗಿ ಬಿದ್ದಾಗ 2 ಕೈಗಳಿಂದ ಅವನನ್ನು ಎತ್ತಿ ತೆಗೆದು ಬಿಸಾಡಿದ್ದಾನೆ. ಹೋಗಿ ಬಿದ್ದ ಅವನು ಗಂಗಾ ನದಿಯಲ್ಲಿ. ಗಂಗಾ ನದಿ ಅಂತ ಹೇಳಿದರೆ ಇದು ವಿಷ್ಣುವಿನ ಪಾದೋದಕ, ಆದ್ದರಿಂದ ನಾನು ಯಾವತ್ತೂ ಅದರಲ್ಲಿ ಸ್ನಾನನೇ ಮಾಡುವುದಿಲ್ಲ ಅಂತ ಪಣ ತೊಟ್ಟಿದ್ದ ಜರಾಸಂಧ ಗಂಗಾ ನದಿಯಲ್ಲಿ ಮುಳುಗಿದ. ಅಂದರೆ ಮುಳುಗಿದ್ದಂದರೆ ಭೀಮಸೇನ ಅವನನ್ನು ಮುಳುಗಿಸಿದ. ಆ ಮುಳುಗಿಸಿದಾಗ ಏನಾಯಿತು ಅಂತೇಳಿದರೆ ಒಂದು ಕಡೆಯಲ್ಲಿ ಪೆಟ್ಟು ತಿಂದು ಗಾಯದಿಂದ ರಕ್ತ ಸುರಿತಾ ಇದೆ ಜರಾಸಂಧನಿಗೆ. ಒಂದು ರೀತಿ ಇದಂತೇಳಿದರೆ ಇದು ಕಾಯ ಅಂದರೆ ಶರೀರಕ್ಕೆ ಆದ ಗಾಯಗಳು. ಈಗ ಈ ಗಂಗಾ ನದಿಯಲ್ಲಿ ಮುಳುಗಿಸಿದ ಅಂತ ಹೇಳುವಂಥದ್ದು ಮಾನಸಿಕ ಆಘಾತ ಕೂಡ ಆಯಿತು. ನಾನು ಗಂಗೆಯಲ್ಲಿ ಮುಳುಗುವುದೇ ಇಲ್ಲ ಅಂತ ಇದ್ದೆ, ನನ್ನನ್ನು ಮುಳುಗಿಸಿಬಿಟ್ಟ ಅಂತ ಹೇಳ್ಕೊಂಡು 2 ರೀತಿಯ ಆಘಾತ ಮಾಡಿ ಭೀಮಸೇನ ಜರಾಸಂಧನ ಹೋಗು ಇನ್ನು ನಿನ್ನ ಮನೆಗೆ ಅಂತ ಹೇಳ್ಕೊಂಡು ಕಳಿಸಿದ್ದಾನೆ. ಎಲ್ಲ ರಾಜರುಗಳು ಜರಾಸಂಧ ಎಲ್ಲ ಅವರವರ ರಾಜ್ಯಕ್ಕೆ ಹೋಗಿದ್ದಾರೆ. ಭೀಮಸೇನ ಕಾಳಿಯನ್ನು ಕರ್ಕೊಂಡು ಇಂದ್ರಪ್ರಸ್ಥಕ್ಕೆ ಮರಳಿದ್ದಾನೆ. ಅಲ್ಲಿವರೆಗಾಗಿದೆ. ಅಲ್ಲಿಂದ ನೆಕ್ಸ್ಟ್ ಶ್ಲೋಕವೇದರೆ ಗುರುಭ್ಯೋ ನಮಃ. ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈಃ ಆಸಂಹಿತಾಯಾಂ ಭ್ರಮಮಾಣಃ ಸುತಂ ಚ ಶರ್ವತ್ರಾತಂ ನಾಮ ಜನಯತ್ ಪುರಾಯಃ ಸಮಾನವಾಯುರ್ಬಲವೀರ್ಯಯುಕ್ತಃ. 28ನೇ ಶ್ಲೋಕ. ಭೀಮಸೇನನು 3 ಲೋಕಗಳಲ್ಲಿ ಶ್ರೇಷ್ಠವಾದ ರೂಪ ಮತ್ತು ಸದ್ಗುಣಗಳಿಂದ ಚೆನ್ನಾಗಿ ಪ್ರಸಿದ್ಧಳಾದ ಅಥವಾ ತನಗೆ ಅನುರೂಪಳಾದ ಆ ಕಾಲಿಯಲ್ಲಿ ಭ್ರಮಿಸತಕ್ಕವನಾಗಿ ಮೊದಲು ಬಲ ಮತ್ತು ವೀರ್ಯಗಳಿಂದ ಕೂಡಿದ ಯಾವನು ಸಮಾನವಾಯುವೋ ಅವನನ್ನೇ ಇಲ್ಲಿ ಶರ್ವತ್ರಾತ್ಮೆಂಬ ಹೆಸರಿನಿಂದ ಹುಟ್ಟಿಸಿದನು. ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈಃ ಆಸಮ್ಮತಾಯಾಂ ರಮಮಾಣಸ್ಸುತಂಚ ಶರ್ವತ್ರಾತಂ ನಾಮ ಅಜನಯತ್ಪುರಾಯಃ ಸಮಾನವಾಯುಃ ಬಲವೀರ್ಯಯುಕ್ತಃ. ಪುರಾ ಬಲವೀರ್ಯಯುಕ್ತಃ ಸಮಾನವಾಯುಃ. ತಸ್ಯಾಂ ಈಗ ಭೀಮಸೇನ ಕಾಳಿದೇವಿಯನ್ನು ಕರ್ಕೊಂಡು ಇಂದ್ರಪ್ರಸ್ಥಕ್ಕೆ ಮರಳಿದ್ದಾನೆ. ಕಾಳಿದೇವಿಯ ಜೊತೆಗೆ, ಕಾಳಿದೇವಿ ಅಂತ ಹೇಳಿದರೆ ಯಾರು ಅಂತ ಮೊದಲೇ ಹೇಳಿದ್ದಾರೆ ಮಧ್ವಾಚಾರ್ಯರು. ಕಾಳಿದೇವಿ ಅಂದರೆ ಇನ್ಯಾರೂ ಅಲ್ಲ, ಅವಳು ಭಾರತೀ ದೇವಿದ್ದೇ ಅವತಾರ. ಆದರೆ ದ್ರೌಪದಿಯಲ್ಲಿ ಭಾರತೀ ದೇವಿಯ ಜೊತೆಗೆ ಬಾಕಿ ದೇವಿಯರೂ ಇದ್ದಾರೆ, 5 ಜನ ದೇವಿಯರಿದ್ದಾರೆ. ಆದರೆ ಕಾಳಿದೇವಿಯಲ್ಲಿ ಭಾರತೀ ದೇವಿ ಒಬ್ಬಳೇ ಇರೋದು ಅಂತ ಹೇಳಿದ್ರೆ ಭಾರತೀ ದೇವಿ ಮತ್ತು ವಾಯುದೇವರು.
ಕಾಳಿದೇವಿ ಮತ್ತು ಭೀಮಸೇನ. ಸೊ ತಸ್ಯಾಂ ಅವಳಲ್ಲಿ ತ್ರಿಲೋಕಾಧಿಕ ರೂಪ ಸದ್ಗುಣೈಹಿ, ಅವಳಾದರೂ ಹೇಳ್ತಾರೆ ಅವಳು ಎಷ್ಟು ಯಾವ ರೀತಿಯ ಗುಣದವಳು ಅಂತೇಳಿದರೆ ತ್ರಿಲೋಕಾಧಿಕ ರೂಪ ಅಂತೇಳಿದರೆ ರೂಪ ಮತ್ತು ಸದ್ಗುಣ, ರೂಪದಲ್ಲಿ ಆಗಲಿ ಸದ್ಗುಣದಲ್ಲಿ ಆಗಲಿ ತ್ರಿಲೋಕಾಧಿಕ, ಮೂರು ಲೋಕದಲ್ಲಿಯೇ ಇವಳು ಮೆಚ್ಚುವಂಥವಳು. ಯಾರು? ಕಾಳಿದೇವಿ. ಗೋಳೆಗಳಿಂದ ಆಮೇಲೆ ಆಸಮ್ಮತಾಯಾಮ್ ಅಥವಾ ಆಸಮ್ಮಿತಾಯಾಮ್ ಅಂತೇಳಿದ್ರೆ ತನಗೆ ಅನುರೂಪಳಾದ ಕಾಳಿದೇವಿ, ಭೀಮಸೇನ ದೇವರಿಗೆ ಅನುರೂಪಳಾದ ಒಂದು ಅನುರೂಪಳು ಅಂತೇಳಿದ್ರೆ ಹುಡುಗಿ ಎಷ್ಟು ಚೆಂದ ಎಷ್ಟು ಗುಣ ಇದ್ದರೂ ಗಂಡನಿಗೆ ಅದು ಕಾಣಲೇ ಇಲ್ಲ ಅಂತೇಳಿದರೆ ಚಂದನೇ ಇಲ್ಲ ಅಂತ ಹೇಳ್ಕೊಂಡು ಅಯ್ಯೋ ಅಷ್ಟು ಚೆಂದ ಇದ್ದಾಳಲ್ವ ಅಂತೇಳಿದರೆ ಅವಳ ಚೆಂದ ಇವನಿಗೆ ಕಾಣುವುದೇ ಇಲ್ಲ, ಅಂಥದ್ದು ಎಲ್ಲ ಲೋಕದಲ್ಲಿ ಇರ್ತದೆ. ಆದರೆ ಇಲ್ಲಿ ಹಾಗೆ ಅಲ್ಲ, ಅವಳ ರೂಪ ಮತ್ತು ಸದ್ಗುಣ ಭೀಮಸೇನನಿಗೆ ಅನುರೂಪವಾಗಿ ಅಂದರೆ ಅವನ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಅಂದರೆ ಅವಳಿಂದ ಪೂರ್ತಿ ಸಂತೋಷ ಪಡುವ ರೀತಿಯಲ್ಲಿ ಇದ್ದಾನೆ ಭೀಮಸೇನ. ಇಬ್ಬರೂ ದಂಪತಿಗಳು ಪರಸ್ಪರ ಒಬ್ಬರಿಗೊಬ್ಬರು ಪೂರ್ತಿ ಸುಖವನ್ನು ಕೊಡ್ತಾ ಇರುವಂಥ ದಂಪತಿಗಳು. ರಮಮಾಣಃ ರಮಿಸಿದರು, ರಮಿಸಿದ ಮೇಲೆ ಸುತಂಚ ಮಗ ಹುಟ್ಟಿದ. ಸುತಂ ಶರ್ವತ್ರಾತಂ ನಾಮ, ಅವನ ಹೆಸರು ಏನಂತೇಳಿದರೆ ಶರ್ವತ್ರಾತಂ, ಮಗನ ಹೆಸರು ಶರ್ವತ್ರಾತಂ. ನಾಮ ಹೆಸರಿನ ಸುತಂಚ ಮಗನನ್ನು ಅಜನಯತ್ ಹುಟ್ಟಿಸಿದರು. ಭೀಮಸೇನ ಮತ್ತು ಕಾಳಿದೇವಿ ಅಂದರೆ ವಾಯುದೇವರು ಮತ್ತು ಭಾರತೀ ದೇವಿ ಇವರಿಗೆ ಇವರು ಒಬ್ಬರು ಇನ್ನೊಬ್ಬರಿಗೆ ಅನುರೂಪರಾಗಿರುವಂಥದ್ದು. ಕಾಳಿದೇವಿಯಾದರೂ ತ್ರಿಲೋಕಾಧಿಕ, ಮೂರು ಲೋಕದಲ್ಲಿ ಎಲ್ಲರೂ ಮೆಚ್ಚುವಂತಹ ರೂಪ ಸದ್ಗುಣಗಳಿಂದ ಕೂಡಿದವಳು. ಭೀಮಸೇನದವರಿಗೆ ಅನುರೂಪರಾಗಿದ್ದು ಇಬ್ಬರು ಪರಸ್ಪರ ದಂಪತಿಗಳು ಅನ್ಯೋನ್ಯವಾಗಿ ದಾಂಪತ್ಯವನ್ನು ನಡೆಸಿದರು. ಒಬ್ಬ ಮಗ ಹುಟ್ಟಿದ, ಸುತಂ ಶರ್ವತ್ರಾತ ಅಂತ ಹೆಸರು ಒಂದು. ಅವನು ಸುತಂಚ ಅಜನಯತ್ ಮಗನನ್ನು ಹುಟ್ಟಿಸಿದರು. ಪುರಾಯಃ ಅಂದರೆ ಈ ಮಗ ಯಾರಿಗೆ ಈಗ ಭೀಮಸೇನನಿಗೂ ಕಾಳಿದೇವಿಗೂ ಇವರ ದಾಂಪತ್ಯದಲ್ಲಿ ಹುಟ್ಟಿದ ಶರ್ವತ್ರಾತ ಎನ್ನುವ ಮಗ ಇವನು ಯಾರು ಅಂತ ಹೇಳಿದರೆ ಪುರಾ ಮೊದಲು ಇವನು ಯಾರು ಸಮಾನ ವಾಯು, ವಾಯುದೇವರಿಗೆ 5 ರೂಪಗಳುಂಟು. ಒಂದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳು. ಈ 5 ರೂಪಗಳಲ್ಲಿ ಸಮಾನ ವಾಯು 5ನೇ ರೂಪ, ಉದಾನ ಸಮಾನ. ಸೊ ಸಮಾನ ವಾಯು, ಆ ಸಮಾನ ವಾಯುವಿನ ಅಂಶದಿಂದ ಬಲ ವೀರ್ಯಯುಕ್ತ, ಬಲಿಷ್ಠನೂ ವೀರ್ಯಯುಕ್ತನೂ ಆಗಿರುವಂಥ ಶರ್ವತ್ರಾತನು ಮೊದಲು ಯಾರು ಸಮಾನ ವಾಯು ಅಂತ ಪ್ರಸಿದ್ಧನೋ ಆ ಸಮಾನ ವಾಯುವೇ ಇವಾಗ ಹುಟ್ಟಿದನು. ನೋಡಿ, ವಾಯುದೇವರು ಯಾರು? ವಾಯುದೇವರ ಅವತಾರ ಭೀಮಸೇನ. ಸೊ ಅದೇ ವಾಯುದೇವರ ಒಂದು ರೂಪ ಸಮಾನವಾಯು, ಆ ಸಮಾನವಾಯುವೇ ಶತತ್ರಾತನಾಗಿ ಭೀಮಸೇನ ಮತ್ತು ಕಾಳಿದೇವಿಯವರ ಮಗನಾಗಿ ಹುಟ್ಟಿದ. 28ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಪ್ರಭಂಜನಾಚಾರ್ಯರು 28ನೇ ಶ್ಲೋಕ, 3 ಲೋಕಗಳಲ್ಲಿಯೂ ಮಿಗಿಲಾದ ರೂಪ ಹಾಗೂ ಸದ್ಗುಣಗಳಿಂದ ತನಗೆ ಅತ್ಯಂತ ಅನುರೂಪಳಾಗಿದ್ದ ಕಾಳಿದೇವಿ. ಅಲ್ಲ, ಇಷ್ಟೊಂದು ಇವರು ಹೇಗೆ ಅನುರೂಪ ಅಂತ ಹೇಳಿದರೆ ಇವರು ವಾಯುದೇವರು ಮತ್ತು ಭಾರತೀ ದೇವಿನೇ ತಾನೇ. ವಾಯುದೇವರು ಮತ್ತು ಭಾರತೀ ದೇವಿ, ವಾಯುದೇವರು ಹುಟ್ಟಿದ್ದು ಭೀಮಸೇನನಾಗಿ, ಭಾರತೀ ದೇವಿ ಹುಟ್ಟಿದ್ದು ಕಾಳಿದೇವಿಯಾಗಿ. ಆದ್ದರಿಂದ ಇವರು ಒಬ್ಬರಿಗೊಬ್ಬರು ಅನುರೂಪರಾಗಿ ಅಂತೇಳಿದರೆ ಎಲ್ಲ ಸದ್ಗುಣವಂತೆ ಮತ್ತು ರೂಪವಂತೆ 3 ಲೋಕದಲ್ಲಿಯೂ. ಯಾಕಂದರೆ ಭಾರತೀ ದೇವಿ ಅಂತೇಳಿದರೆ ಕೇಳಬೇಕಾ? ಸೊ ಹಾಗಿರುವಂಥ ಗುಣಗಳೇ ಪರ್ಸಾನಿಫೈಡ್ ಅಂತ, ಗುಣಗಳೇ ಒಂದು ವ್ಯಕ್ತಿಯಲ್ಲಿ ಒಂದು ತುಂಬಿಕೊಂಡಿವೆ, ಅದು ಭಾರತೀ ದೇವಿ. ಆ ಭಾರತೀ ದೇವಿಯೇ ಕಾಳಿದೇವಿ ಆಗಿರುವಂಥದ್ದು. ಆದ್ದರಿಂದ ಹೀಗೆ ದಂಪತಿಗಳು ಒಬ್ಬರಿಗೊಬ್ಬರು ಅನುರೂಪರಾಗಿದ್ದುಕೊಂಡು ಹೀಗೆ ಭೀಮಸೇನ ಕಾಳಿದೇವಿಯಲ್ಲಿ ಶರ್ವತ್ರಾತ ಎಂಬ ಹೆಸರಿನ ಪುತ್ರನನ್ನು ಅಜನಯತ್ ಹುಟ್ಟಿಸಿದ.
ಹಿಂದೆ ಅವನು ಬಲವೀರ್ಯಗಳಿಂದ ಕೂಡಿದ ಸಮಾನವಾಯು ಎಂಬ ಹೆಸರಿನ ಮರುತು ಈಗ ಭೀಮಸೇನನ ಕಾಳಿದೇವಿಯಲ್ಲಿ ಮಗನಾಗಿ ಹುಟ್ಟಿದ ಶರ್ವತ್ರಾತ. ಅತ್ಯಂತ ಅನುರೂಪವಾದ ಭೀಮ ಕಾಳಿಯರ ದಾಂಪತ್ಯದಲ್ಲಿ ಶರ್ವತ್ರಾತ ಎಂಬ ಪುತ್ರ ಜನಿಸಿದ. ಅವನು 49 ಮರುತುಗಳಲ್ಲಿ 49 ಮರುತುಗಳಲ್ಲಿ ಒಬ್ಬ, ಪ್ರಾಣ ಅಪಾನಾದಿಗಳಲ್ಲಿಯೂ ಒಬ್ಬ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಅದರಲ್ಲಿ ಸಮಾನ ನಾಮಕ ಮರುತಿನ ಅವತಾರ ಎಂದು ತಿಳಿಯಬೇಕು. ಆ ನಂತರ ಇವನಿಗೆ ಇನ್ನೊಂದು ಹೆಸರು ಸರ್ವಗ ಅಂತ ಇದೆ ಅಂತ ಹೇಳ್ತಾರೆ. ಆ ನಂತರ ಇವನು ಅಶ್ವತ್ಥಾಮರಿಂದ 18ನೇ ದಿವಸದ ರಾತ್ರಿಯಲ್ಲಿ, ನಿಮಗೆ ಗೊತ್ತಿದೆ ಅಶ್ವತ್ಥಾಮ 18ನೇ ದಿವಸದ ರಾತ್ರಿ ಅಂತ ಹೇಳಿದ್ರೆ ಮಹಾಭಾರತದ 18ನೇ ದಿವಸ ಭೀಮಸೇನ ಮತ್ತು ದುರ್ಯೋಧನರಿಗೆ ಗದಾಯುದ್ಧ ನಡೀತದೆ. ಅಂದರೆ ಮಹಾಭಾರತ ಯುದ್ಧ ಎಲ್ಲ ಮುಗಿದು ದುರ್ಯೋಧನ ಒಬ್ಬ ಮಾತ್ರ ಉಳಿದಿರ್ತಾನೆ ಕೌರವರಲ್ಲಿ. ಅವನು ಹೋಗಿ ಒಂದು ಸರೋವರದಲ್ಲಿ ಅಡಗಿಕೊಂಡಿರ್ತಾನೆ. ಅಲ್ಲಿ ಭೀಮಸೇನ ಕೆಣಕಿದ ಮಾತುಗಳಿಂದ ನೀರಿನಲ್ಲಿ ಒಳಗೆ ಇದ್ದವನು ಕೂಡ ಬೆವರಿ ಅವನು ಎದ್ದು ಬಂದ, ಯುದ್ಧ ಮಾಡ್ತೇನೆ ಅಂತ ತಿಳ್ಕೊಂಡು. ಸೊ ಭೀಮಸೇನನಿಗೂ ದುರ್ಯೋಧನನಿಗೂ ಆದ 18ನೇ ದಿವಸದ ರಾತ್ರಿಯ ಯುದ್ಧಕ್ಕೆ ಅಂತಿಮ ಯುದ್ಧ ಅಂತ ಹೆಸರು. ಸೊ ಈ ಅಂತಿಮ ಯುದ್ಧದಲ್ಲಿ ಅದು ಸಹ ನಿಮಗೆ ಗೊತ್ತಿದೆ, ದುರ್ಯೋಧನನು ಹೊಡಿತಾನೆ, ಭೀಮಸೇನನು ಹೊಡಿತಾನೆ, ಅವನಿಗೂ ಏನಾಗೋದಿಲ್ಲ, ಇವನಿಗೂ ಏನಾಗೋದಿಲ್ಲ ಅಂತೇಳಿದ್ರೆ ಭೀಮಸೇನ ಕೊನೆಗೆ ಹತಾಶನಾಗಿ ಕೃಷ್ಣನ ಮುಖ ನೋಡ್ತಾನೆ. ಕೃಷ್ಣ ತೊಡೆ ತಟ್ಟುತ್ತಾನೆ ಅಂತೇಳಿದರೆ ಏನರ್ಥ ನೋಡಪ್ಪ, ಭೀಮಸೇನ ಎಲ್ಲೆಲ್ಲಿ ಹೊಡೆದರೆ ಇವನು ಸಾಯುವುದಿಲ್ಲ, ತೊಡೆಗೆ ಹೊಡಿ ಅಂತ. ಅದು ನಿಮಗೆ ಕತೆ ಗೊತ್ತಿದೆ. ಅದೇನದು ತೊಡೆಗೆ ಹೊಡೆದರೆ ಹೇಗೆ ಸತ್ತ ಅವನು ಅಂತ. ಅಂದರೆ ದುರ್ಯೋಧನನನ್ನು ಲಾಸ್ಟ್ ದಿವಸ ಅವಳು ಕರೀತಾಳೆ, ಯಾರು ಗಾಂಧಾರಿ. ಆ ಗಾಂಧಾರಿ ಕರೆದು ನಿನಗೆ ಕವಚ ಕೊಡ್ತೀನಿ ಅಂತ. ಅಂದರೆ ಅದಕ್ಕೊಂದು ನಿಯಮ ಇದೆ. ಅಂದರೆ ದುರ್ಯೋಧನ ಅಂತೇಳಿದರೆ ಏನೂ ಬಟ್ಟೆ ಧರಿಸದೆ ಹಾಗೆ ಬರಬೇಕು ಅನ್ನುವಂಥ ನಿಯಮ. ಈ ದುರ್ಯೋಧನನಿಗೇನಾಯಿತು, ಅಮ್ಮನ ಹತ್ರ ಹೋಗುದಿದ್ದರೂ ಕೂಡ ಬೆಳೆದು ಬಿಟ್ಟಿದ್ದಾನಲ್ವ. ಸೊ ಆದ್ದರಿಂದ ಏನು ಮಾಡಿದ ಅವನು, ಸೊ ಅವನ ಜನನಾಂಗ ಇರುವಂಥ ಜಾಗ ಏನು ಮಾಡಿದ, ಒಂದು ಬೈರಾಸ ಕವರ್ ಮಾಡ್ಕೊಂಡು ಹೋಗಿದ್ದಾನೆ. ಸೊ ಏನಾಯಿತು, ಅವಳು ಕವಚ ಕೊಟ್ಟಳು. ಆ ಕವಚ ಅಂದರೆ ಅರ್ಥ ಏನು ಅಂತೇಳಿದ್ರೆ ಎಲ್ಲಿ ಹೊಡೆದ್ರೂ ಏನೂ ಆಗುವುದಿಲ್ಲ ಅನ್ನುವಂಥ ಕವಚ. ಆದರೆ ಆ ಬೈರಾಸ ಉಟ್ಟುಕೊಂಡಿರುವಂಥ ಜಾಗ ಅಲ್ಲಿ ಕವಚ ಇಲ್ಲ. ಅಂದರೆ ಯಾವುದದು, ತೊಡೆ. ಸೊ ಆ ತೊಡೆಗೆ ಹೊಡಿ ಅಂತ ಕೃಷ್ಣ ತೊಡೆ ತಟ್ಟಿದ್ರ ಅರ್ಥ ಏನಂತೇಳಿದರೆ ಭೀಮಸೇನ ದೇವರಿಗೆ ಗೊತ್ತಾಯಿತು ತೊಡೆಗೆ ಹೊಡಿಬೇಕು ಇವನಿಗೆ ಅಂತ. ನೆಕ್ಸ್ಟ್ ಹೊಡೆತ ಬಿದ್ದದ್ದು ತೊಡೆಗೆ ಬಿದ್ದದ್ದು, ತೊಡೆ ಮುರಿದು ದುರ್ಯೋಧನ ಸತ್ತ ಅನ್ನುವಂಥದ್ದು. ದುರ್ಯೋಧನ ಇನ್ನು ಅಂಥ ಈ ಪಾಪಿಗಳು ಕಲಿಗಳು ಬೇಗ ಸಾಯುವುದಿಲ್ಲ, ಸತ್ರೂ ಸಾಯುವುದಿಲ್ಲ, ಕೊನೆ ಉಸಿರು ಎಳೆಯುವುದೇ ಇಲ್ಲ. ಸೊ ಅಷ್ಟಾಗುವಾಗ ಅಶ್ವತ್ಥಾಮ ಹೋಗಿ ಕೇಳ್ತಾನೆ, ದುರ್ಯೋಧನ ಏನಾಗಬೇಕು ನಿನಗೆ ಅಂತ. ಆಗ ದುರ್ಯೋಧನ ಹೇಳ್ತಾನೆ, ನನಗೆ 2 ಕೆಲಸ ನಿನ್ನಿಂದ ಆಗಬೇಕು, ಏನು ಹೇಳಿ ನೀನು ಅಂತ. ಈಗಲೇ ನಿನ್ನನ್ನು ರಾಜನನ್ನಾಗಿ ನಾನು ಏನು ಮಾಡ್ತೇನೆ, ಪಟ್ಟಾಭಿಷೇಕ ಮಾಡ್ತೇನೆ ಅಂತೇಳಿ ತನ್ನ ತೊಡೆಯಲ್ಲಿದ್ದ ರಕ್ತವನ್ನು ತೆಗೆದು ಅಶ್ವತ್ಥಾಮನಿಗೆ ನಾಮ ಹಾಕಿ ನೀನಿನ್ನು ರಾಜ ಅಂತ ಘೋಷಣೆ ಮಾಡಿಬಿಟ್ಟು ಯಾರಿಗೆ, ಅಶ್ವತ್ಥಾಮನಿಗೆ ಕೆಲಸ ಹೇಳಿದ. 1ನೇ ಕೆಲಸ ಏನಂತೇಳಿದರೆ, ನೀನು ನನ್ನ ಮಡದಿಯಿಂದ ಒಬ್ಬ ಪುತ್ರನನ್ನು ಪಡೆದು ಈ ವಂಶವನ್ನು ಮುಂದುವರಿಸಬೇಕು. ಅದರಲ್ಲೇ ಅಶ್ವತ್ಥಾಮನಿಗೆ ಅವನು ಎಣಿಸಿಕೊಂಡಲ್ಲ, ಓ ದುರ್ಯೋಧನನ ಹೆಂಡತಿಯಿಂದ ನಾನು ಒಂದು ಪುತ್ರನನ್ನು ಪಡೆಯಬೇಕು ಅಂತ ಎಣಿಸಿಕೊಂಡು ಕೂಡ ಅವನು ಬ್ರಹ್ಮಚಾರ್ಯ ಹೋಗಿಬಿಡ್ತಂತೆ. ಅಷ್ಟು ತನಕ ಅಂತೇಳಿದರೆ ಅಷ್ಟು ಕಟ್ಟುನಿಟ್ಟಿನ ಬ್ರಹ್ಮಚಾರಿ ಅಶ್ವತ್ಥಾಮ. ಯಾವಾಗ ದುರ್ಯೋಧನನಿಗೆ ಇವ ಆಯಿತು ಅಂತ ಹೇಳಿದ್ನೋ ಇವನ ಬ್ರಹ್ಮಚರ್ಯ ಹೋಯಿತು. 1. 2ನೇದು, ಆ ಪಾಂಡವರಲ್ಲಿ ಮಲಗಿದ್ದಾರೆ, ಅವರನ್ನು ತಲೆ ಕಡ್ದು ಹಿಡ್ಕೊಂಡು ಬಾ ಅಂತ. ಹೋಗೇ ಬಿಡಬೇಕ ಇವ ಅಶ್ವತ್ಥಾಮ. ಅವನೊಟ್ಟಿಗೆ ಇನ್ನಿಬ್ಬರು ಇದ್ದರು, ಯಾರು, ಒಬ್ಬರು ಕೃಪಾಚಾರ್ಯರು, ಇನ್ನೊಬ್ಬರು ಕೃತವರ್ಮ ಅಂತ ಕಾಣ್ತದೆ. ಸೊ ಹೋದರು 3 ಜನ. ಇವರು ಹೋಗಿ ಶಿಬಿರದ ಒಳಗೆ ಮಲಗಿದ್ದಾರೆ. ಶಿಬಿರದ ಒಳಗೆ
ಹೋಗುವಾಗ ಕೃತವರ್ಮ ಮತ್ತು ಕೃಪಾಚಾರ್ಯರು ಅವರು ಹೊರಗೆ ನಿಂತ್ಕೊಂಡ್ರು, ಹೋಗು ನೀನು ನಿನ್ನ ಕೆಲಸ ಮಾಡಿಕೊಂಡು ಬಾ ಅಂತೇಳಿದರೆ ಎಲ್ಲರೂ ಹೋದರೆ ಗಲಾಟೆ ಆಗುತ್ತಲ್ವ, ಎದ್ದು ಬಿಡ್ತಾರೆ ಎಲ್ಲ ಮಲಗಿದವರು. ಸೊ ಅವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಇವ ಮೆಲ್ಲ ಬೆಕ್ಕಿನಾಗೆ ಹೆಜ್ಜೆ ಇಟ್ಟುಕೊಂಡು ಒಳಗೆ ಪ್ರವೇಶ ಮಾಡಿ ಏನು ಕಾಣುವುದಿಲ್ಲ. 5 ಜನ ಮಲಗಿದ್ದಾರೆ ಎಣಿಸಿಕೊಂಡ, ಪಾಂಡವರೇ ಅಂತೇಳಿ 5 ಜನರ ತಲೆ ಕಡಿದು ತಂದು ದುರ್ಯೋಧನನಿಗೆ ತೋರಿಸಿದ. ದುರ್ಯೋಧನ ನೋಡಿದ, ಅಯ್ಯೋ ಅಶ್ವತ್ಥಾಮ ಏನು ಮಾಡಿಬಿಟ್ಟೆ, ಇದು ಪಾಂಡವರ ತಲೆ ಅಲ್ಲ, ಇದು ಪಾಂಡವರ ಮಕ್ಕಳ ತಲೆ ಅಂತ. ಅಯ್ಯೋ ದೇವರೇ ಅಂತ ಅಶ್ವತ್ಥಾಮ ಅವನು ತಲೆ ಕೈ ಇಟ್ಕೊಂಡ, ಏನು ಮಾಡಿಬಿಟ್ಟೆ ನಾನು ಈ ರೀತಿ ಅಂತ ಹೇಳ್ಕೊಂಡು. ಹೀಗೆ ಕತೆ, ಮಹಾಭಾರತದ ಕತೆ ಮುಂದುವರಿತದೆ. ಅಲ್ಲಿ 5 ಜನ ಸತ್ತಿದ್ದಾರಲ್ಲ, ಒಬ್ಬ ಇವನೇ. ಯಾರು? ಈ ಸರ್ವತ್ರಾತ 18ನೇ ದಿವಸದ ರಾತ್ರಿಯಲ್ಲಿ ಪಾಂಡವ ಶಿಬಿರದಲ್ಲಿ ನಡೆದ ಘೋರ ಹತ್ಯೆಯಲ್ಲಿ ಅವನನ್ನು ಕಾಶಿರಾಜ ಕೇಳಿಕೊಂಡಿದ್ದಂತೆ ಶಿವ ಕೈಲಾಸಕ್ಕೆ ಎತ್ತಿಕೊಂಡು ಹೋಗಿ ಕಾಪಾಡಿದ್ದೇ ಕಾರಣ ಎಂಬ ವಿವರ ಮುಂದೆ ಬಂದಿದೆ. ಆ ವಿವರ ಬಂದಾಗ ಏನಾಗಿದೆ, ಅವನು ಅವತ್ತು ಸತ್ತಿದ್ದಾನೋ ಅಲ್ಲ ಬದುಕಿದ್ದಾನೋ ಏನಾಗಿದೆ ಅಂತ ನೋಡುವ. ಈ ರೀತಿ ಆ ಉಪಪಾಂಡವರ ಕತೆ, ಪಾಂಡವರ ಮಕ್ಕಳ ಕತೆ ಅಂತ ಹೇಳುವಾಗ ಇವನು ಭೀಮಸೇನ ಮಗ ತಾನೆ, ಇವನು ಇದ್ದಿರ್ಬೋದು ಆ 5 ಜನರಲ್ಲಿ ಅನ್ನುವಂಥದ್ದೊಂದು ಸಂದೇಹ ನಮಗಿದೆ. ಏನಾಗಿದೆ ಅಂತ ಅದು ಬರ್ತದಂತೆ 28ನೇ ಅಧ್ಯಾಯದಲ್ಲಿ, ಆವಾಗ ನೋಡುವ. ಅಲ್ಲಿಗೆ ಈ 28ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕವೇಲೇರೆ? ಕೃಷ್ಣೋಪಿ ಗತ್ವಾ ದ್ವಾರವತೀಂ ಸ ರಾಮಃ ಸತ್ಯಾಪಿತುರ್ವಧಕತಾರಮೇವ ಶತಧನ್ವಾನಂ ಹಂತುಮೈಚ್ಛಸ್ಸ ಚೈವ ಯಯಾಚೆ ಕ್ರೂರಂ ಕೃತವರ್ಮಾನುಯುಕ್ತಂ. 29ನೇ ಶ್ಲೋಕ. ಇಲ್ಲಿವರೆಗೆ ಭೀಮಸೇನ ಕಥೆಯನ್ನು ಆಚಾರ್ಯರು ಹೇಳಿ ಆಯಿತು. ಇನ್ನು ಮುಂದಕ್ಕೆ ದ್ವಾರಕಾ ನಗರದಲ್ಲಿ ಏನು ನಡೆಯುತ್ತದೆ ಅಂತ ವಿವರಿಸ್ತಾ ಇದ್ದಾರೆ. ಇತ್ತ ದ್ವಾರಕಾ ಪಟ್ಟಣಕ್ಕೆ ತೆರಳಿದ ಶ್ರೀಕೃಷ್ಣನು ಬಲರಾಮನಿಂದ ಕೂಡಿಕೊಂಡು ಸತ್ಯಭಾಮೆಯ ತಂದೆಯಾದ ಸತ್ರಾಜಿತನ ಕೊಲೆ ಮಾಡಿರುವ ಶತಧನ್ವನನ್ನು ಕೊಲ್ಲಲು ಬಯಸುತ್ತಾನೆ. ಶತಧನ್ವನಾದರೂ ಕೃತವರ್ಮನಿಂದ ಕೂಡಿರುವ ಅಕ್ರೂರನ್ನು ರಕ್ಷಣೆಗಾಗಿ ಬೇಡುತ್ತಾನೆ. ಕೃಷ್ಣೋಪಿ ಗತ್ವಾ ದ್ವಾರವತೀಂ ಸ ರಾಮಃ ಸತ್ಯಾಪಿತುರ್ವಧಕರ್ತಾರಮೇವ ಶತಧನ್ವಾನಂ ಹಂತುಮೈಚ್ಛತ್ಸ ಚೈವ ಯಯಾಚೆ ಅಕ್ರೂರಂ ಕೃತವರ್ಮಾನುಯುಕ್ತಂ. ಕೃಷ್ಣೋಪಿ ಗತ್ವಾ, ಕೃಷ್ಣನ ಮಾವ, ಅದೆಲ್ಲ ನಿಮಗೆ ಕತೆ ಗೊತ್ತು. ಏನದು? ಕೃಷ್ಣನ ಮಾವ ಅಂತೇಳಿದ್ರೆ ಸತ್ಯಭಾಮೆಯ ತಂದೆ, ಅವನ ಹೆಸರೇನು? ಸತ್ಯಜಿತ. ಈ ಸತ್ಯಜಿತು ಅಥವಾ ಸತ್ಯಾಪಿತು, ಸತ್ಯಭಾಮೆಯ ತಂದೆ ಅಂತ ಸತ್ಯಜಿತ್. ಇವನು, ಅವನಿಗೆ ಸ್ಯಮಂತಕ ಮಣಿ ಸಿಗ್ತದೆ, ಕೃಷ್ಣ ಕೇಳಿದ, ಅವನು ಕೊಡಲಿಕ್ಕೆ ಮನಸ್ಸಾಗಲಿಲ್ಲ ಯಾರಿಗೆ? ಸತ್ಯಜಿತಿಗೆ. ಆಮೇಲೆ ಅವನ ತಮ್ಮ ಅದನ್ನು ತಗೊಂಡು ಕಾಡಿಗೆ ಹೋದ, ಅಲ್ಲಿ ಸಿಂಹ ಅವನನ್ನು ಅಟ್ಟಿಸಿಕೊಂಡು ಹೋಯಿತು, ಅದೆಲ್ಲ. ಆಮೇಲಿಂದ ಜಾಂಬವಂತನ ಗುಹೆಗೆ ಇದು ಮಣಿ ಜಾಂಬವಂತ ಇಟ್ಕೊಂಡು ಹೋಗೋದೆಲ್ಲ ಕತೆ. ಅಂತೂ ನಂತರ ಏನಾಗಿದೆ, ಈ ಸತ್ಯಜಿತನ ಮಗಳು ಸತ್ಯಭಾಮೆಯನ್ನು ಕೃಷ್ಣನಿಗೆ ದಾರಿ ಎರೆದು ಕೊಡ್ತಾನವ. ಸೊ ಆಯಿತಾ, ಮಣಿ ಮಾತ್ರ ಯಾರ ಹತ್ರ ಉಳಿದಿರ್ತದೆ? ಸತ್ಯಜಿತನ ಹತ್ರ ಉಳಿದಿರ್ತದೆ. ಇಷ್ಟಾಗುವಾಗ ಈ ಶತಧನ್ವ, ಆಮೇಲೆ ಕೃತವರ್ಮ ಮತ್ತು ಇವರು ಯಾರು, ಅಕ್ರೂರ, ಇವ್ರದ್ದೊಂದು ಗ್ಯಾಂಗ್ ಇತ್ತು. ಈ ಗ್ಯಾಂಗ್ ಅದರಲ್ಲಿ ಲೀಡರ್ ಯಾರು? ಶತಧನ್ವನಿಗೆ ಈ ಸತ್ಯಜಿತು ಏನು ಮಾಡಿದ್ದಾನೆ, ತನ್ನ ಮಗಳನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ಆದರೆ ಇಲ್ಲಿ ಏನಾಯಿತು, ಹೀಗೆಲ್ಲ ಕತೆ ಬಂದುಬಿಡ್ತು. ಕೃಷ್ಣನಿಗೆ ನಾನು ಬೇಜಾರು ಮಾಡಿಬಿಟ್ಟೆ, ಕೃಷ್ಣನಿಗೆ ನಾನು ಅಪಮಾನ ಮಾಡಿಬಿಟ್ಟೆ, ನಾನು ಅಪವಾದ ಹಾಕಿದೆ. ಕೃಷ್ಣ ಅಂದರೆ ಭಗವಂತ. ಸೊ ಭಗವಂತನ ಏನು ಅವನಿಗೆ ಅಪಮಾನ ಮಾಡಿದ್ದೆ ಅಂತ ಹೇಳಿದರೆ, ಅವನೇನಾದರೂ ಒಂದು ಚೂರು ಮನಸ್ಸಿಗೆ ತಗೊಂಡ್ರೆ ನಾನು ಭಸ್ಮ ಆಗಿ ಹೋಗ್ತೇನೆ. ಆದ್ದರಿಂದ ಏನು ಮಾಡೋದು ಅಂತ ತಿಳ್ಕೊಂಡು ತಲೆ ಗಿರಿಗಿರಿ ಸುತ್ತುತ್ತಾ ಇರುವಾಗ ಮತ್ತೆ ಸತ್ಯಜಿತ ಆಲೋಚನೆ ಮಾಡಿದ, ಮಗಳನ್ನೇ ಧಾರೆ ಎರೆದು ಕೊಟ್ಟು ಬಿಡ್ತೇನೆ ಕೃಷ್ಣನಿಗೆ. ಅಳಿಯ ಮಾವನ ಮೇಲೆ ಎತ್ತ ಕೋಪ ಇದ್ದರೂ ಸಹ ಎಲ್ಲ ಶಮನಾಗಿ ಹೋಗ್ತದೆ ಅಂತ ಎಣಿಸಿಕೊಂಡು ಸತ್ಯಭಾಮೆಯನ್ನು ಕೃಷ್ಣನಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಆದರೆ ಶತಧನ್ವನಿಗೆ ಸಿಟ್ಟು ಬರ್ತದೆ. ನನಗೆ ಮದುವೆ ಮಾಡಿ ಕೊಡ್ತೇನೆ ಸತ್ಯಭಾಮೆಯನ್ನು ಅಂತ ಹೇಳಿದ ಮೇಲೆ
ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟದ್ದು ಹೇಗೆ ಅಂತ. ಆ ಸಿಟ್ಟಿನಲ್ಲಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಅಕ್ರೂರನಿಗೂ ಕೃತವರ್ಮನಿಗೂ ಹೇಳ್ತಾನೆ, ನಾನು ಹೋಗಿ ಅವನನ್ನು ಕೊಂದೇ ಬಿಡ್ತೇನೆ ಅಂತ. ಇವರು ಯಾತಕ್ಕಾದರೂ ಏನೋ ಚೂರು ಇವರು ಸಹ ಗಾಳಿ ಹಾಕಿದ್ರು, ಬೇಡ ಅಂತ ಹೇಳಲಿಲ್ಲ. ಅವನು ಹೋಗಿ ಕೊಂದೇ ಬಿಟ್ಟ. ಯಾರನ್ನ? ಸತ್ಯಜಿತನನ್ನು. ಅಷ್ಟಾಗುವಾಗ ಏನಾಯಿತು, ಇಲ್ಲಿ ಸುಮಾರೆಲ್ಲ ಇದು ಯಾರಿಗೆ ದ್ರೌಪದಿದು ಮದುವೆ ಅಂತ ಆಯಿತು. ದ್ರೌಪದಿದು ಸ್ವಯಂವರ ಅಂತ ಹೇಳ್ಕೊಂಡು ಕೃಷ್ಣ ಅರ್ಜೆಂಟಲ್ಲಿ ಬರಬೇಕಾಯಿತು. ಸೊ ಈ ಸ್ವಯಂವರ ಮುಗಿದು ಸ್ವಲ್ಪ ಸಮಯ ಕೃಷ್ಣ ಅಲ್ಲೇ ಇದ್ದ. ಆ ನಂತರ ಧರ್ಮರಾಜನನ್ನು ಅವರು ಇಲ್ಲಿಗೆ ಕಳಿಸಿದರು ಇಂದ್ರಪ್ರಸ್ಥಕ್ಕೆ. ಸೊ ಇಂದ್ರಪ್ರಸ್ಥಕ್ಕೆ ಹೋಗುವಾಗ ಮತ್ತೆ ಕೃಷ್ಣ ಧರ್ಮರಾಜನ ಜೊತೆಗೆ ಇಂದ್ರಪ್ರಸ್ಥಕ್ಕೆ ಬಂದ. ಅಲ್ಲಿ ಸುಮಾರು ಸಮಯ ಇದ್ದ. ಯಾಕಂತೇಳಿದರೆ ಎಲ್ಲ ಕಡೆ ಅದು ಇರಬೇಕಾದ್ದೇ. ಸೊ ಆದ್ದರಿಂದ ಈ ಕಡೆ ಸತ್ಯಜಿತನನ್ನು ಮರ್ತೇ ಬಿಟ್ಟಿದ್ದಾನೆ. ಸತ್ಯಜಿತನ ಮರ್ತು ಬಿಟ್ಟಿದ್ದಂದರೆ ಸತ್ಯಜಿತನ ಸತ್ತೋಗಿದ್ದಾನವ. ಅವನ ಹೆಣವನ್ನು ಸತ್ಯಭಾಮೆ ಮಗಳು ಯಾವುದರಲ್ಲಿಟ್ಟಿದ್ದಾಳೆ ಅಂತೇಳಿದರೆ, ಏನೋ ಯಾವುದೋ ಒಂದು ಎಣ್ಣೆ ಕೊಪ್ಪರಿಗೆಲ್ಲ ಹಾಕಿಟ್ಟಿದ್ದಾಳೆ ಅಂತೇಳಿದರೆ ಆ ಹೆಣ ಹಾಳಾಗದ ಹಾಗೆ. ಅದು ವಿಷಯ ಗೊತ್ತುಂಟು. ಅಲ್ಲಿವರೆಗೆ ಸ್ಟೋರಿ ಅವತ್ತು ಆಗಿದೆ. ಈಗ ಸತ್ಯಜಿತನನ್ನು ಕೊಂದವನು ಯಾರು? ಶತಧನ್ವ. ಕೃಷ್ಣನಿಗೆ ಉಂಟದು ಮನಸ್ಸಿನಲ್ಲಿ, ಈ ಶತಧನ್ವನನ್ನು ತಾನು ಬಿಡುವುದಿಲ್ಲ ಅಂತ. ಸೊ ಕೃಷ್ಣೋಪಿ ಗತ್ವಾ, ಕೃಷ್ಣ ಈಗ ದ್ವಾರಕೆಗೆ ಹೋಗಿ, ಗತ್ವಾ ಹೋಗಿ, ದ್ವಾರವತೀಂ ಸ ರಾಮ, ದ್ವಾರವತಿಗೆ ಹೋಗಿದ್ದಾನೆ ದ್ವಾರಕೆಗೆ. ಸ ರಾಮ ಅಂದರೆ ಬಲರಾಮನ ಜೊತೆಗೆ. ಸತ್ಯಾಪಿತು ವಧಕರ್ತಾರಮೇವ. ಯಾಕೆ ಹೋದದ್ದು ಅಂತೇಳಿದರೆ, ಮೊದಲು ಎಜೆಂಡಾ ಏನಂತೇಳಿದರೆ ಅವನನ್ನು ಶತಧನ್ವನನ್ನು ಬಿಡಬಾರದು. ಏನು ಮಾಡಿದ್ದಾನವ? ಸತ್ಯಪಿತು ವಧಕರ್ತಾರಂ. ಸತ್ಯಭಾಮೆಯ ಪಿತು ತಂದೆ ಯಾರು? ಸತ್ಯಾಜಿತ. ಅವನನ್ನು ವಧಕರ್ತಾರ ಕೊಲೆ ಮಾಡಿದವ ಯಾರು? ಶತಧನ್ವ. ಅವನನ್ನು ಶತಧನ್ವಾನಂ, ಆ ಶತಧನ್ವನನ್ನು ಹಂತುಂ ಐಚ್ಛತ್, ಕೊಲ್ಲಲು ಇಚ್ಛಿಸಿದ ಕೃಷ್ಣ. ಕೃಷ್ಣ ಕೊಲ್ಲಲು ಇಚ್ಛಿಸಿದ ಅಂತ ಹೇಳಿದ ಕೂಡಲೇ ಶತಧನ್ವನಿಗೆ ಗೊತ್ತಾಗೋದಿಲ್ವಾ? ಶತಧನ್ವ ಮತ್ತು ಗ್ಯಾಂಗ್, ಅಕ್ರೂರ, ಕೃತವರ್ಮ, ಶತಧನ್ವ. ಸೊ ಇವರಿಗೆ ಗೊತ್ತಾಗೋದಿಲ್ವಾ? ಗೊತ್ತಾಯಿತು. ಶತಧನ್ವ ಇಬ್ಬರ ಕಾಲು ಹಿಡ್ಕೊಂಡ. ಯಾರ್ದು? ಅಕ್ರೂರಂದು ಮತ್ತು ಕೃತವರ್ಮಂದು. ಬಂದು ಕಾಲು ಹಿಡ್ಕೊಂಡ. ಈಗ ಕೃಷ್ಣ ಬಂದು ನನ್ನನ್ನು ಕೊಲ್ತಾನೆ. ಇಷ್ಟು ತನಕ ಹೇಗೋ ಬದುಕಿದೆ. ಯಾಕಂದರೆ ಕೃಷ್ಣ ಎಲ್ಲ ಅವನಿಗೆ ಕೆಲಸದ ಒತ್ತಡಗಳಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದ. ಹೇಗೋ ಬದುಕಿ ಉಳ್ಕೊಂಡೆ. ಈಗ ಕೃಷ್ಣ ದ್ವಾರಕೆಗೆ ಬಂದಿದ್ದಾನೆ. ಈಗ ಮೊದಲು ಅವನು ಮಾಡುವ ಕೆಲಸನೇ ನನ್ನನ್ನು ಕೊಲ್ತಾನೆ. ಅಕ್ರೂರ ಮತ್ತು ಕೃತವರ್ಮರೇ, ನನ್ನನ್ನು ಹೇಗಾದರೂ ಬದುಕಿಸಿ ಅಂತ. ಯಯಾಚೆ ಅಕ್ರೂರಂ ಕೃತವರ್ಮ ಅನುಯುಕ್ತಂ. ಸೊ ಕೃತವರ್ಮನಿಂದ ಅನುಯುಕ್ತಂ ಅಂದರೆ ಸಹಿತನಾದ ಅಕ್ರೂರನನ್ನು ಯಯಾಚೆ ಬೇಡಿಕೊಂಡ, ಕಾಲಿಡ್ಕೊಂಡ. ಯಾರು? ಶತಧನ್ವ. ಏನಂತ? ನನ್ನನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಿ. ಯಾರಿಂದ? ಕೃಷ್ಣನಿಂದ ಅಂತ ಬೇಡ್ಕೊಂಡ. ಈ 29ನೇ ಶ್ಲೋಕಕ್ಕೆ ಕೃಷ್ಣನು ಸಹ ಸ ರಾಮ ಬಲರಾಮನೊಂದಿಗೆ ದ್ವಾರಕೆಗೆ ತೆರಳಿ ದ್ವಾರವತೀಂ ಗತ್ವಾ, ಆಮೇಲಿಂದ ಸತ್ಯಭಾಮೆಯ ತಂದೆಯಾದ ಸತ್ರಾಜಿತನನ್ನು ಕೊಂದ ಶತಧನ್ವನನ್ನು ಕೊಲ್ಲಲು ಸಂಕಲ್ಪಿಸಿದ. ಸತ್ಯಪಿತು ಅಂದರೆ ಸತ್ಯಾಜಿತ, ಅವನನ್ನು ವಧಕರ್ತಾರ ವಧೆ ಮಾಡಿದವನು ಯಾರು? ಶತಧನ್ವನ. ಅವನನ್ನು ಹಂತುಂ ಕೊಲ್ಲಲು ಐಚ್ಛತ್ ಸಂಕಲ್ಪಿಸಿದ. ಅಕ್ರೂರ ಮತ್ತು ಕೃತವರ್ಮರನ್ನು ಅಂದರೆ ಯಾವಾಗ ಕೃಷ್ಣ ಯಾವ ಸಮಯದಲ್ಲಿ ಬಂದು ನನ್ನನ್ನು ಕೊಲ್ಲಬಹುದು ಅಂತ ಇವನಿಗೆ ಏನಾದರೂ ಆ ಭಯ ಅನ್ನುವಂಥದ್ದು ತಲೆಗೆ ಏರಿಬಿಡ್ತು. ಹೋಗಿ ಅಕ್ರೂರ ಮತ್ತು ಕೃತವರ್ಮರನ್ನು ಕೈಕಾಲು ಹಿಡ್ಕೊಂಡ, ನನ್ನನ್ನು ರಕ್ಷಣೆ ಮಾಡಿ. ಅವತ್ತು ನಾನು ಕೊಲ್ಲಿಕ್ಕೆ ಹೋಗುವಾಗ ನಿಮಗೆ ಹೇಳಿ ಹೋಗಿದ್ದೆ, ನೀವೇನು ತಡೀಲಿಲ್ಲ, ಆದ್ದರಿಂದ ನೀವೀಗ ರಕ್ಷಣೆ ಮಾಡಲೇಬೇಕು ಅಂತ ಹಿಡ್ಕೊಂಡ, ಕೈ ಹಿಡ್ಕೊಂಡ, ಕಾಲು ಹಿಡ್ಕೊಂಡ. ಸತ್ರಾಜಿತನನ್ನು ಕೊಂದಾಗಲೇ ಶತಧನ್ವನನ್ನು ಕೊಲ್ಲದಿರಲು ಆ ವೇಳೆಗೆ ದ್ರೌಪದಿ ಸ್ವಯಂವರದ ವಾರ್ತೆ ಬಂದುದರಿಂದ ಶ್ರೀಕೃಷ್ಣ ಆ ಮಂಗಲ ಕಾರ್ಯಕ್ಕೆಂದು ತೆರಳಿ
ಅದಾದ ಬಳಿಕ ಈಗ ಯಾವಾಗ ದ್ವಾರಕೆಗೆ ಬಂದನು ಆಗ ಶತಧನ್ವನನ್ನು ಶಿಕ್ಷಿಸುವ ಕಾರ್ಯಕ್ಕೆ ತೊಡಗುತ್ತಿರುವನು ಎಂದು ತಿಳಿಯಬೇಕು. ಶತಧನ್ವನಾದರೂ ಯಾವಾಗ ಅವನಿಗೆ ಈ ವಿಷಯ ಗೊತ್ತಾಯಿತೋ ಈಗ ಕೃಷ್ಣ ನನ್ನನ್ನು ಬಿಡುವುದಿಲ್ಲ ಅಂತ ಅವನು ಅಕ್ರೂರ ಮತ್ತು ಕೃತವರ್ಮರನ್ನು ಸಹಾಯಕ್ಕಾಗಿ ಯಾಚಿಸಲು ಆ ಯೋಜನೆಯಲ್ಲಿ ಅವರಿಬ್ಬರೂ ಕೂಡ ಸೇರಿಕೊಂಡಿದ್ದೇ ಕಾರಣವಾಗಿತ್ತು. ಯಾಕಂದರೆ ಅವರು ಕೂಡ ಇದ್ದಾರೆ ಗ್ಯಾಂಗಿನವರು. ಆದ್ದರಿಂದ ಅದಕ್ಕೋಸ್ಕರನೇ ರಕ್ಷಣೆಗೋಸ್ಕರ ಅವರ ಹತ್ರನೇ ಬಂದಿದ್ದಾನೆ. ನೆಕ್ಸ್ಟ್ ಶ್ಲೋಕವೇಲಾರೆ. ತಾವಬ್ರೂತಾಂ ಸರ್ವಲೋಕೈಕಕರ್ತುಃ ನಾವಾಂ ವಿರೋಧಂ ಮನಸಾಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷು ತುರಿತ್ಯನೂಕ್ತ ಆರುಹ್ಯ ಚಾಶ್ವೀಂ ಭಯತಃ ಪರಾದ್ರವತ್. 30ನೇ ಶ್ಲೋಕ. ಆ ಅಕ್ರೂರ ಕೃತವರ್ಮರು ನಾವು ಮನಸ್ಸಿನಿಂದಲೂ ಸಹ ಸಮಸ್ತ ಲೋಕಗಳಿಗೆ ಮುಖ್ಯವಾಗಿ ಸೃಷ್ಟಿಕರ್ತನಾದ ಸರ್ವರಿಗೂ ಸ್ವಾಮಿಯಾದ ಶ್ರೀಕೃಷ್ಣನಿಗೆ ವಿರೋಧವನ್ನು ಮಾಡಲಾರೆವು ಅಂತ ಹೇಳುತ್ತಾರೆ. ಈ ಪ್ರಕಾರ ಅಕ್ರೂರ ಕೃತವರ್ಮರಿಂದ ತನ್ನ ವಾಕ್ಯವನ್ನು ಅನುಸರಿಸಿ ಹೇಳಲ್ಪಟ್ಟ ಆ ಶತಧನ್ವನು ಸಮಂತಕಮಣಿಯನ್ನು ಅಕ್ರೂರನಿಗೆ ಕೊಟ್ಟು ಭಯದಿಂದ ಹೆಣ್ಣು ಕುದುರೆಯನ್ನು ಏರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ತಾವಬ್ರೂತಾಂ ಸರ್ವಲೋಕೈಕಕರ್ತುಃ ನಾವಾಂ ವಿರೋಧಂ ಮನಸಾಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷಿತು ಇತ್ಯನೂಕ್ತ ಆರುಹ್ಯ ಚಾಶ್ವೀಂ ಭಯತಃ ಪರಾದ್ರವತ್. ಸರಿ, ಶತಧನ್ವ ಹೋಗಿ ಅವರ ಕಾಲು ಹಿಡ್ಕೊಂಡಿದ್ದಾನೆ. ಶತಧನ್ವ ಶತ್ರಾಜಿತನನ್ನು ಕೊಲ್ಲಿಕ್ಕೆ ಹೋಗುವಾಗ ತಮ್ಮತ್ರ ಹೇಳಿ ಹೋಗಿದ್ದು ಹೌದು. ಆದರೆ ಈಗ ಶತಧನ್ವ ಕೃಷ್ಣ ನನ್ನನ್ನು ಬಂದು ಕೊಂದು ಬಿಡ್ತಾನೆ ಅಂತ ಹೇಳುವಾಗ ಅಕ್ರೂರ ಮತ್ತು ಕೃತವರ್ಮನಿಗೂ ಈಗ ಎಚ್ಚರ ಆಯಿತು. ಏನು ಹೇಳಿದರು? ತಾವಬ್ರೂತ ಅಂದರೆ ತೌ ಅಬ್ರೂತಾಂ ದ್ವಿವಚನ ಹೇಳಿದರು. ಈ ಕೃಷ್ಣನ ವಿಷಯವ ಸರ್ವಲೋಕೈಕ ಕರ್ತು. ಅರೆ ಅವನು ಭಗವಂತ ಕೃಷ್ಣ ಸರ್ವಲೋಕೈಕ ಕರ್ತು. ಈ ಎಲ್ಲ 14 ಲೋಕಗಳನ್ನು ಸೃಷ್ಟಿ ಮಾಡಿದವನು ಅವನೇ, ಪಾಲನೆ ಮಾಡುವವನು ಅವನೇ, ಲಯ ಮಾಡುವವನು ಅವನೇ, ಎಲ್ಲ ನಿಯಮನ ಮಾಡುವವನು ಅವನೇ, ಎಲ್ಲರಿಗೂ ಮೋಕ್ಷ ಕೊಡುವವನು ಅವನೇ, ಅಜ್ಞಾನ ಕೊಡುವವನು ಅವನೇ, ಜ್ಞಾನ ಕೊಡುವವನು ಅವನೇ, ಸಂಸಾರ ಅಂತೇಳುವಂಥ ಈ ಬಂಧನದಲ್ಲಿ ನಮ್ಮನ್ನು ಮುಳುಗಿಸುವವನು ಅವನೇ. ಸರ್ವಲೋಕೈಕ ಕರ್ತು, ಎಲ್ಲವನ್ನೂ ಮಾಡುವುದು ಆ ಕೃಷ್ಣನೇ ಅಂತೇಳಿದರೆ ಅವನು ಭಗವಂತಪ್ಪ. ಸೊ ಯಾರ ವಿಷಯ ಹೇಳ್ತಾ ಇದ್ದೀನಿ ನೀನು? ಅಲ್ಲ, ನಾನು ಆವತ್ತು ನಿಮ್ಮ ಹತ್ರ ಹೇಳಿ ಹೋದ್ದಲ್ಲ. ಆವತ್ತು ನಮಗೆ ಇದೆಲ್ಲ ವಿಷಯ ಏನು ಗೊತ್ತಾಗಲಿಲ್ವೋ ಏನೋ ಗೊತ್ತಿಲ್ಲ. ಈಗಂತೂ ನಮಗೆ ಎಚ್ಚರ ಆಗಿದೆ. ಅಯ್ಯೋ ಭಗವಂತ ಕೃಷ್ಣ ಅವನ ಸುದ್ದಿ ಒಂದು ಹೇಳಬೇಡ. ನಾ ಆವಾಂ ವಿರೋಧಂ ಮನಸಾಪಿ ಕುರ್ವಃ. ನಾವು ಆ ಕೃಷ್ಣನ ನಾವಿಬ್ಬರು ನಾವಿಬ್ಬರು ವಿರೋಧವನ್ನು ಮನಸಾಪಿ ಮನಸ್ಸಿನಿಂದ ಅಂತೇಳಿದರೆ ಹೃದಯದಿಂದ ಕುರ್ವಃ. ನಾವು ಕೃಷ್ಣನ ವಿರೋಧವನ್ನು ಯಾವ ಹೊತ್ತಿನಲ್ಲಿಯೂ ಯಾವ ರೀತಿಯಲ್ಲಿಯೂ ಯೋಚಿಸ್ಲಿಕ್ಕೂ ಆಗದು. ಅಯ್ಯಯ್ಯೋ ದೇವರೇ, ಶತಧನ್ವನಿಗೆ ಬೆವರ್ಲಿಕ್ಕೆ ಶುರುವಾಯಿತು. ಇವರು ರಕ್ಷಣೆ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಹೋಗಿ ಸತ್ರಾಜಿತನನ್ನು ಕೊಂದರೆ ಈಗ ಕೃಷ್ಣ ನನ್ನನ್ನು ಕೊಲ್ಲಿಕ್ಕೆ ಅಂತ ಬರ್ತಾನೆ ಅಂತ ಹೇಳುವಾಗ ಇವರಿಲ್ಲ. ಇವರು ಹೇಳ್ತಾ ಇದ್ದಾರೆ, ಅರೆ ಕೃಷ್ಣ ಅಂದರೆ ಭಗವಂತ, ಅವನ ವಿರೋಧ ನಾವು ಯೋಚನೆ ಕನಸಿನಲ್ಲಿಯೂ ಮಾಡೋದಿಲ್ಲ, ಕನಸಿನಲ್ಲಿಯೂ ಇಲ್ಲ, ಮನಸ್ಸಿನಲ್ಲಿಯೂ ಇಲ್ಲ. ಅವನ ವಿರೋಧ, ಭಗವಂತನ ವಿರೋಧ ನಮಗೇನಾದರೂ ಹುಚ್ಚು ಹಿಡಿದಿದೆಯಾ? ಭಗವಂತನ ವಿರೋಧವನ್ನು ಮಾಡಲಿಕ್ಕೆ ಭಗವಂತನ ವಿರೋಧ ಮಾಡ್ತೇವೆ ಅಂತ ಮನಸ್ಸಿನಲ್ಲಿ ಎಣಿಸಿದರೆ ಆಗಲೇ ಭಸ್ಮ ಆಗಿ ಹೋಗ್ತೇವೆ. ಈ ವಿಷಯವನ್ನು ನಮ್ಮ ಹತ್ರ ಹೇಳಬೇಡ ಅಂತ ಹೇಳಿಬಿಟ್ರು. ಯಾರಿಗೆ? ಶತಧನ್ವನಿಗೆ. ಕೃಷ್ಣಸ್ಯ ಸರ್ವ ಈಶಿತು. ಕೃಷ್ಣನಾದರೂ ಎಲ್ಲರಿಗೂ ಒಡೆಯ,
ಕೃಷ್ಣಸ್ಯ ಸರ್ವ ಈಶಿತು. ಈಶಿತು ಅಂದರೆ ಒಡೆಯ, ಎಲ್ಲರಿಗೂ ನಿಯಮನ ಮಾಡುವವನು. ತೃಣಮಪಿ ನ ಚಲತಿ ತೇನ ವಿನಾ. ಆ ಕೃಷ್ಣನ ಪ್ರೇರಣೆ ಇಲ್ಲ ಅಂತೇಳಿದರೆ, ಆ ಭಗವಂತ ನಾರಾಯಣನೇ ಕೃಷ್ಣ, ಭಗವಂತನ ಪ್ರೇರಣೆ ಇಲ್ಲ ಅಂದರೆ ಒಂದು ತೃಣ ಕೂಡ ಅಲ್ಲಾಡಲಿಕ್ಕಿಲ್ಲ ಅಂತ ಭಗವಂತನನ್ನು ನಾವು ಎದುರು ಹಾಕ್ಕೊಳ್ಬೇಕಂತ ಹೇಳ್ತಾ ಇದೆಯಲ್ವ ಶತಧನ್ವ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಸ್ಯ ಸರ್ವ ಈಶಿತು, ಎಲ್ಲರಿಗೂ ಒಡೆಯಪ್ಪ ಅವನು. ಇತಿ ಅನೂಕ್ತ, ಈ ರೀತಿ ಹೇಳಲ್ಪಟ್ಟಾಗ ಶತಧನ್ವನಿಗೇನಾಯಿತು, 3 ಲೋಕವೇ ತಲೆ ಕಳಚಿಕೊಂಡು, ಆಕಾಶವೇ ಕಳಚಿಕೊಂಡು ತಲೆ ಮೇಲೆ ಭಡ್ ಅಂತ ಬಿದ್ದಾಗಾಯಿತು. ಯಾರಿಗೆ? ಶತಧನ್ವನಿಗೆ. ಅಯ್ಯೋ ನಿಮ್ಮನ್ನು ನಂಬಿದ್ದೆ, ನೀವೇ ಕೈ ಕೊಟ್ರಾ ಅಂತ ಹೇಳಿಬಿಟ್ಟು ಆರುಹ್ಯ ಚಾಶ್ವೀಂ ಭಯತಃಪರಾದ್ರವತ್. ಈ ಶತಧನ್ವನ ಹತ್ರ ಏನಿತ್ತು? ಸತ್ಯಜಿತನನ್ನು ಕೊಂದು ಆ ಸ್ಯಮಂತಕ ಮಣಿಯನ್ನು ಹಿಡ್ಕೊಂಡು ಬಂದಿದ್ದ. ಯಾರು? ಶತಧನ್ವ. ಏನು ಮಾಡಿದ ಶತಧನ್ವ? ಅದನ್ನು ಮೆಲ್ಲ ಅಕ್ರೂರನ ಕಿಸೆಗೆ ಹಾಕಿದ. ಅಟ್ಲೀಸ್ಟ್ ಮಣಿಯನ್ನಾದರೂ ಹಿಡ್ಕೊಳ್ಳಿ, ಅಂದರೆ ಈ ಮಣಿ ಯಾರತ್ರ ಉಂಟೋ ಅವರಿಗೆ ಅಪಾಯ ತಪ್ಪಿದ್ದಲ್ಲ ಅಂತ. ಏನಂತ ಹೇಳಿದ್ರೆ, ಆ ಮಣಿಗೆ, ಆ ಸ್ಯಮಂತಕ ಮಣಿ ಅಂದರೆ ಒಂದು ದಿವಸಕ್ಕೆ ಅದು ಏನಂತ ಹೇಳಿದ್ರೆ ಬಂಗಾರದ ಮೊಟ್ಟೆ ಅಂದರೆ ಏನು ಕೊಡ್ತದೆ ಅಂತ ಹೇಳಿದ್ರೆ ಎಷ್ಟೋ ತೊಲೆ ಬಂಗಾರ ಪ್ರತಿದಿನ ಕೊಡ್ತದೆ. ಅದು ಅಲ್ಲ, ಕೊಡ್ತದೆ ಹೌದು, ಅದಕ್ಕೂ ಕೊಡಬೇಕು ನಾವು, ಅದಕ್ಕೆ ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು, ಎಲ್ಲ ವಿಧಿ ಪ್ರಕಾರ ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ಅದಕ್ಕೆ ಪೂಜೆ ಸಲ್ಲಿಸಬೇಕು ಭಕ್ತಿಯಿಂದ. ಎಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಮರುದಿವಸ ಜನನೇ ಖಾಲಿ ಆಗ್ತದೆ. ನೋಡಿ, ಅದನ್ನು ಯಾರು ಸತ್ಯಜಿತನ ತಮ್ಮ ತಗೊಂಡೋದ, ಅವನು ಸತ್ತೋದ. ಆಮೇಲಿಂದ ಇನ್ನೊಬ್ಬದ್ದು ಇದು ಯಾವುದು ಸಿಂಹ ತಗೊಂಡೋಯ್ತು, ಅದು ಸತ್ತೋಯ್ತು. ಕರಡಿ ತಗೊಂಡೋಯ್ತು, ಕರಡಿ ಅಂದರೆ ಜಾಂಬವಂತ, ಆ ಕೃಷ್ಣನಿಗೆ ಮತ್ತೆ ಸೋತು ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿ ಆದ್ದರಿಂದ ಬದುಕಿಕೊಂಡ ಜಾಂಬವಂತ. ಸೊ ಆಮೇಲೆ ಮಣಿ ಎಲ್ಲಿಂದ ಬಂತು? ಕೃಷ್ಣನ ಹತ್ರ. ಅದನ್ನು ತಂದು ಸತ್ಯಜಿತನಿಗೆ ಕೊಟ್ಟ. ಸತ್ಯಜಿತಂದು ಜೀವವೇ ಹೋಯಿತು. ಈಗ ಸತ್ಯಜಿತನನ್ನು ಕೊಂದು ಶತಧನ್ವ ಆ ಮಣಿಯನ್ನು ತಾನಿರಿಸಿಕೊಂಡಿದ್ದ. ಈಗ ಶತಧನ್ವನ ಜೀವ ಕೂಡ ಹೋಗಲಿಕ್ಕಾಗಿದೆ. ಈಗ ಏನು ಮಾಡಿದ ಇವೆಲ್ಲ ಸಮಂತಕ ಮಣಿಯನ್ನು ಅಕ್ರೂರನ ಕಿಸೆಗೆ ಹಾಕಿದ ಅಂತ ಹೇಳಿದರೆ, ಈಗ ಆ ರೀತಿಯಲ್ಲಿ ಆದರೂ ತಾನು ಬದುಕಿದರೆ ಬದುಕಬಹುದು ಅಂತ ಒಂದು ಏನೋ ಒಂದು ಕೊನೆಯ ಆಸೆ ಇದೆ ಅಂತ ಇಟ್ಕೊಳ್ಳಿ. ಸೊ ಆರುಹ್ಯ ಆ ಸಮಂತಕ ಮಣಿಯನ್ನು ಅವನ ಕಿಸೆಗೆ ಹಾಕಿ, ಆರುಹ್ಯ ಚಾಶ್ವೀಂ ಕುದುರೆಯನ್ನು ಏರಿ, ಚ ಅಶ್ವೀಂ ಆರುಹ್ಯ. ಅಶ್ವೀಂ ಅಂತೇಳಿದರೆ, ಅಶ್ವ ಅಂತೇಳಿದರೆ ಗಂಡು ಕುದುರೆ, ಅಶ್ವಿ ಅಂತೇಳಿದರೆ ಹೆಣ್ಣು ಕುದುರೆ. ಅದೇನಪ್ಪ ಇವನು ಹೆಣ್ಣು ಕುದುರೆ ಏರಿ ಹೋದ ಅಂತೇಳಿದರೆ, ಪ್ರಾಯಶಃ ಹೆಣ್ಣು ಕುದುರೆ ಬಹಳ ರಭಸವಾಗಿ ಓಡ್ತದೆ ಅಂತ ಇರ್ಬೋದು. ಈಗ ಯಾಕಂದರೆ ಜೀವ ಹೇಗಾದರೂ ರಕ್ಷಣೆ ಮಾಡ್ಕೋಬೇಕಲ್ವ, ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ಯಾವುದು ಅತ್ಯಂತ ರಭಸವಾಗಿ ವೇಗವಾಗಿ ಓಡ್ತದೋ ಅಂಥದ್ದು ಬೇಕಂತೇಳಿ ಈ ಹೆಣ್ಣು ಕುದುರೆಯನ್ನು ಏರಿ ಹೋಗಿದ್ದಾನೆ ಶತಧನ್ವ. ಭಯತಃ, ಭಯ ಅನ್ನುವಂಥದ್ದು ಆವರಿಸಿಬಿಟ್ಟಿದೆ. ಕೃಷ್ಣ ಯಾವ ಸಮಯದಲ್ಲಿಯೂ ಸಹ ತನ್ನನ್ನು ಎಲ್ಲಿಂದ ಹೇಗೆ ಆಕ್ರಮಣ ಮಾಡ್ತಾನಂತ ಗೊತ್ತಾಗೋದಿಲ್ಲ. ತನ್ನ ಜೀವ ಹೋಯಿತು ಅನ್ನುವಂಥದ್ದನ್ನು ಎಣಿಸ್ಕೊಂಡಿದ್ದಾನೆ. ಆದರೂ ಹೋಗುವ ತನಕ ಬದುಕುತ್ತೇನೆ ಅಂತೇಳಿಬಿಟ್ಟು ಭಯತಃ, ಭಯದಿಂದ ಆವೃತನಾದ ಯಾರು ಈ ಶತಧನ್ವ, ಪರಾದ್ರವತ್ ಓಡಿ ಹೋದ ಹೆಣ್ಣು ಕುದುರೆಯನ್ನು ಏರಿ. ಸೊ ಅಶ್ವೀಂ, ಅಶ್ವಿ ಅಂದರೆ ಹೆಣ್ಣು ಕುದುರೆ, ಅಶ್ವೀಂ ಹೆಣ್ಣು ಕುದುರೆಯನ್ನು ಆರುಹ್ಯ ಏರಿ, ಭಯತಃ ಮಹಾಭಯಕ್ಕೊಳಗಾದ ಶತಧನ್ವನು ಪರಾದ್ರವತ್ ಓಡಿ ಹೋದ. ಈ 30ನೇ ಶ್ಲೋಕಕ್ಕೆ ಅವರಿಬ್ಬರು ನುಡಿದರು, ಅರೇ ಶತಧನ್ವ, ಏನು ಯಾರ ವಿಷಯ ಮಾತಾಡ್ತಾ ಇದ್ದೀಯಪ್ಪ? ಸರ್ವಲೋಕಕ್ಕೆಲ್ಲ ಮುಖ್ಯ ಕಾರಣನು, ಸರ್ವಲೋಕೈಕ ಕರ್ತೃ, ನ ಆವಾಂ ವಿರೋಧಂ ಮನಸಾಪಿ ಕುರುವ ಕೃಷ್ಣಸ್ಯ ಸರ್ವೇಶಿತು. ಅವನು ಸರ್ವೇಶ್ವರಪ್ಪ ಅಂತ ಕೃಷ್ಣನಿಗೆ ನಾವು ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ದ್ರೋಹವನ್ನು ಬಗೆಯಲಾರೆವು. ಆವಾಂ ವಿರೋಧಂ ಮನಸಾಪಿ ನ ಕುರ್ವಃ. ಸೊ ಆಮೇಲೆ ಅವರು ಹಾಗೆನ್ನಲು ಶತಧನ್ವ ಭಯಗ್ರಸ್ತನಾಗಿ ಹೆಣ್ಣು ಕುದುರೆಯೊಂದನ್ನು ಏರಿ ಅಲ್ಲಿಂದ ಪಲಾಯನ ಮಾಡಿದ. ಅಕ್ರೂರ ಕೃತವರ್ಮರ ಬುದ್ಧಿ ಈಗ ತಿಳಿಯಾಗಿದ್ದರಿಂದ
ಶ್ರೀಕೃಷ್ಣ ದ್ರೋಹಕ್ಕೆ ಮನಸ್ಸು ಮಾಡಲಿಲ್ಲ ಎಂದು ತಿಳಿಯಬೇಕು. ಶತಧನ್ವನು ಅವರಂತೆ ಶ್ರೀಕೃಷ್ಣನನ್ನು ಶರಣು ಹೊಂದುವ ಬದಲು ಅಲ್ಲಿಂದ ಪಲಾಯನ ಮಾಡಲು ಈ ಶತಧನ್ವನು ಸ್ವತಃ ದುಷ್ಟನಾಗಿದ್ದುದೇ ಕಾರಣ ಅಂತೇಳಿದರೆ ಸಾಯುವ ತನಕ ಬದುಕುತ್ತೇನೆ ಅಂತೇಳಿ ಈ ಕುದುರೆ, ಯಾವ ಕುದುರೆಯನ್ನು ಅವನು ಏರಿದ್ದಾನೋ ದಿನಕ್ಕೆ 100 ಯೋಜನದಷ್ಟು ದೂರ ಕ್ರಮಿಸುವ ಅಪಾರ ಸಾಮರ್ಥ್ಯವನ್ನು ಹೊಂದಿತ್ತು ಅನ್ನುವಂಥದ್ದು ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.